ಆತನ ಹೆಸರು ರಾಮಯ್ಯ. ಆತನಿಗೆ 2 ಮಕ್ಕಳು. ಅವರಿಬ್ರು ಅವಳಿ ಜವಳಿಗಳು. ಅವ್ರ ಹೆಸರು ಕಮಲಾ, ವಿಮಲಾ. ಅವರು ಚಿಕ್ಕ ವಯಸ್ಸಲ್ಲಿರುವಾಗ್ಲೇ ಅವ್ರ ತಾಯಿ ತೀರ್ಕೊಂಡಿದ್ರಿಂದ ರಾಮಯ್ಯ ಅವರಿಬ್ಬರನ್ನು ತುಂಬಾ ಮುದ್ದಾಗಿ ಬೆಳೆಸಿರ್ತಾನೆ. ಕಮಲಾ ಸ್ವಲ್ಪ ಅಮಾಯಕಳು, ವಿಮಲಾ ಗಟ್ಟಿಗಿತ್ತಿ, ಆದ್ರೂ ತುಂಬಾ ಒಳ್ಳೆಯವಳು. ದಿನಗಳ ಹಾಗೆ ಕಳೆಯುತ್ತೆ. ಕಮಲನಿಗೆ ಅದೇ ಊರಲ್ಲಿರೋ ವಿಶಾಲನ್ ಜೊತೆಗೆ ಮದುವೆ ಮಾಡಿಸ್ತಾನೆ ರಾಮಯ್ಯ. ಅತ್ತೆ ಮನೆಯಲ್ಲಿ ಕಮಲಾ ತುಂಬಾ ಸಂತೋಷವಾಗಿರ್ತಾಳೆ. ಇನ್ನು ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಆಕೆ ಗರ್ಭವತಿ ಅಂತ ಗೊತ್ತಾಗುತ್ತೆ. ಕಮಲಾ ತನ್ನ ಗಂಡನ ಹತ್ರ ಹೀಗೆ ಹೇಳ್ತಾಳೆ, ರೀ, ನಿಮ್ ಹತ್ರ ಒಂದು ಶುಭವಾರ್ತೆ ಹೇಳ್ಬೇಕ್ರಿ, ನೀವು ತಂದೆ ಆಗ್ತಿದ್ದೀರಾ ಅಂತ ಹೇಳ್ತಾಳೆ. ಇನ್ನು ಈ ಮಾತು ಕೇಳಿಸ್ಕೊಂಡ ಅವನು ತುಂಬಾ ಸಂತೋಷ ಪಡ್ತಾನೆ. ಇನ್ನು ಈ ವಿಷಯನ ಅವ್ರ ತಾಯಿಗೂ ಹೇಳ್ತಾನೆ. ಅವ್ರ ತಾಯಿನೂ ತುಂಬಾ ಸಂತೋಷ ಪಡ್ತಾಳೆ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ಒಂದು ದಿನ ಕಮಲನತ್ತೆ ಪದ್ಮಾ ಕಮಲನ ಒಬ್ಬ ಮಾಟಗಾತಿ ಹತ್ರ ಕರ್ಕೊಂಡು ಹೋಗ್ತಾಳೆ. ನನ್ ಸೊಸೆಗೆ ಹುಟ್ಟೋ ಮಗು ಹೆಣ್ಮಗುನ ಗಂಡ್ಮಗುನ ಅಂತ ನೀನೇ ಹೇಳ್ಬೇಕು. ಯಾಕಂದ್ರೆ ಈ ನಡುವೆ ಆಸ್ಪತ್ರೆಯಲ್ಲಿ ಅದು ಹೇಳಲ್ಲ. ನೀನು ಅಂಚನ ಹಾಕಿ ಸರಿಯಾಗಿ ಹೇಳ್ಬೇಕು, ತಪ್ಪಿರ್ಬಾರ್ದು. ನಾನ್ ಜೀವನದಲ್ಲಿ ತಪ್ಪು ಮಾಡಿಲ್ಲ, ಇರೋ ತರನೇ ಹೇಳ್ತೀನಿ, ನಾನ್ ಹೇಳೋದೇ ನಡೆಯುತ್ತೆ ಅಂತ ಆ ಮಾಟಗಾತಿ ಹೇಳ್ತಾಳೆ. ಅವಳು ಒಂದ್ ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡಿ ಹೀಗೆ ಹೇಳ್ತಾಳೆ, ನಿನ್ ಸೊಸೆಗೆ ಹುಟ್ಟೋದು ಹೆಣ್ಮಗಳು, ಲಕ್ಷ್ಮೀದೇವಿ ಅಂತ ಪದ್ಮನಿಗೆ ಹೇಳ್ತಾಳೆ. ಅದಕ್ಕೆ ಪದ್ಮ ಸರಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ಮೇಲೆ ಪದ್ಮ ಕಮಲನ್ಗೆ ಹೀಗೆ ಹೇಳ್ತಾಳೆ, ನೋಡು ಕಮಲ, ನಮಗ್ ಬರ್ಬೇಕಾಗಿರೋ ಹಳೆ ಆಸ್ತಿ ಲಾವಾದೇವಿ ಜಾಸ್ತಿ ಇದೆ. ಮನೆಯಲ್ಲಿ ಹುಟ್ಟೋದು ಗಂಡ್ಮಗು ಆದ್ರೆ ತುಂಬಾ ಆಸ್ತಿ ಬರುತ್ತೆ. ಹುಟ್ಟೋದು ಹೆಣ್ಮಗು ಅಂತ ಮಂತ್ರಗಾತಿ ಹೇಳಿದ್ಲು. ಅದ್ರಿಂದ ನೀನ್ ಹೊಟ್ಟೆ ತೆಗಿಸ್ಬಿಡ್ತೀನಿ ಕಮಲ. ಅಯ್ಯೋ ಬೇಡ ಅತ್ತೆ, ಹಂಗ್ ಮಾಡ್ಬೇಡಿ. ಇವಾಗಿಲ್ಲ ಅಂದ್ರೆ ಏನು, ಆಮೇಲೆ ಹುಟ್ಟೋ ಮಗು ಆದ್ರೂ ಗಂಡ್ ಮಗು ಆಗಿರ್ತಾನಲ್ವಾ. ಮಂತ್ರಗಾತಿ ಹೇಳಿದ್ದೆ ನಡಿಬೇಕಂತ ಏನು ಇಲ್ಲ ಅತ್ತೆ, ಅದ್ ನಡಿದೇನು ಹೋಗ್ಬೋದು. ಅಷ್ಟ್ ಮಾತ್ರಕ್ಕೆ ಲೋಕ ತಿಳಿದೇ ಇರೋ ಮಗುನ ಸಾಯ್ಸಕ್ ನಂಗೆ ಇಷ್ಟ ಇಲ್ಲ. ನನಗೆ ಎದುರು ಮಾತಾಡ್ತಿದ್ಯಾ? ಹೇಳೋದ್ ಮಾಡು, ಇಲ್ಲ ಅಂದ್ರೆ ದಿನ ನನ್ ಕೈಯಲ್ಲಿ ಸಾಯ್ಬೇಕಾಗುತ್ತೆ. ಭದ್ರ, ನಾಳೆನೆ ನಾವು ಆಸ್ಪತ್ರೆಗೆ ಹೋಗ್ತಿದೀವಿ, ತಯಾರಾಗಿರು ಅಂತ ಹೇಳಿ ಪದ್ಮ ಒಳಗಡೆ ಹೋಗ್ತಾಳೆ. ಆ ಮಾತನ್ನ ಕೇಳಿಸ್ಕೊಂಡ ಕಮಲ ತುಂಬಾ ಅಳ್ತಾಳೆ. ಅಯ್ಯೋ, ಈ ತರದ್ ಪರಿಸ್ಥಿತಿ ಯಾವ ಹೆಣ್ಮಗುಗೂ ಬರ್ಬಾರ್ದು. ತಾಯಿ ಆಗೋದು ಒಂದು ವರ. ಆ ತರದೊಂದ್ ವರನ ನಮ್ಮತ್ತೆ ಶಾಪವಾಗಿ ಬದಲಾಯಿಸ್ಬೇಕಂತ ನೋಡ್ತಿದ್ದಾರೆ ಅಂತ ಕಮಲ ಅಳ್ತಾ ಕೂರ್ತಾಳೆ. ಹಾಗೆ ರಾತ್ರಿ ಹೊತ್ತಾಗುತ್ತೆ. ಆಗ ತನ್ ಗಂಡ ಮನೆಗ್ ಬರ್ತಾನೆ. ತನ್ ಗಂಡನ ಹತ್ರ ನಡೆದ ಎಲ್ಲಾ ವಿಷಯನೂ ಅವಳು ಹೇಳ್ತಾಳೆ. ಅವನು ಕಮಲ ನೋಡ್ಕೊಂಡು ಹೀಗೆ ಹೇಳ್ತಾನೆ, ನೋಡ್ ಕಮಲ, ನಮ್ಮಮ್ಮ ಹೇಗ್ ಹೇಳ್ತಾಳೋ ಹಾಗೆ ಮಾಡು ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಆ ಮಾತು ಕೇಳಿಸ್ಕೊಂಡು ಅವಳಿಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ. ಕಣ್ಣೀರ್ ಹಾಕ್ತಾ ಅಳ್ತಾ ಕೂರ್ತಾಳೆ. ಆ ದಿನ ರಾತ್ರಿ ಅವಳು ಆ ಭಗವಂತನನ್ನ ಪ್ರಾರ್ಥಿಸ್ತಾನೆ ಇರ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಅವರ ಅತ್ತೆ ಹೀಗೆ ಹೇಳ್ತಾಳೆ, ಲೇ ಸೊಸೆ, ಎಲ್ ಸತ್ತಿದ್ಯೆ? ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ದೆ ಅಲ್ವಾ ಅಂತ ಕಿರ್ಚ್ಕೊಳ್ತಾ ಪದ್ಮ ಮನೆಯೆಲ್ಲ ಹುಡುಕ್ತಾಳೆ. ಆಗ ಕಮಲ ಅಲ್ಲಿಗೆ ಬರ್ತಾಳೆ. ಅತ್ತೆ, ನಾನು ಆಸ್ಪತ್ರೆಗೆ ಬರೋದಿಲ್ಲ. ನಾನ್ ಹೇಳೋದ್ ದಯವಿಟ್ಟು ಕೇಳಿ. ನನ್ ಮಗುನ ಕಳ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ ಅತ್ತೆ, ದಯವಿಟ್ಟು ನಾನ್ ಹೇಳೋದ್ ಕೇಳಿ. ಹೇಳೋದ್ ಮಾತ್ ಕೇಳಲ್ಲ ಅನ್ಸ್ತಿದೆ. ಹೀಗೆ ಪದ್ಮ ಅವಳಿಗೆ ಇಷ್ಟ ಬಂದ ಹಾಗೆ ಬೈತಾಳೆ. ಆಗ್ಲೇನೆ ಯಾರೋ ಅವ್ರ ಮನೆ ಬಾಗಿಲನ್ನ ಬಡಿತಿರ್ತಾರೆ. ಸೊಸೆ ಮನೆ ಒಳಗಡೆ ಹೋಗ್ತಾಳೆ. ಅತ್ತೆ ಮನೆ ಬಾಗಿಲು ತೆಗಿತಾಳೆ. ಎದುರುಗಡೆ ವಿಮಲಾ ಮತ್ತೆ ರಾಮಯ್ಯ ಇರ್ತಾರೆ. ಅವರಿಬ್ಬರನ್ನ ನೋಡಿದ ಪದ್ಮ, ಅಣ್ಣ ನೀವಾ? ಬನ್ನಿ ಬನ್ನಿ, ಊರಲ್ಲೇ ಮನೆ ಇದ್ರು ನೀವ್ ಮನೆ ಕಡೆನೆ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಮಯ್ಯ ಹೀಗೆ ಹೇಳ್ತಾನೆ, ಎಲ್ಲಮ್ಮ ಬರೋದು ಮನೆ ಹೊಲ ಅಂತಾನೆ ಆಗೋಗುತ್ತೆ. ಇವಳು ಬರೀ ಕಾಲೇಜು ಅಂತಿರ್ತಾಳೆ. ಹುಡುಗಿ ಒಳಗಡೆ ಇದ್ದಾಳೆ, ಕರಿತೀನಿ, ನೀವು ಕುತ್ಕೊಳ್ಳಿ ಅಂತ ಹೇಳಿ ಪದ್ಮ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಸೊಸೆಗೆ ಹೀಗೆ ಹೇಳ್ತಾಳೆ, ನೋಡೆ, ನೀನು ಗರ್ಭವತಿ ಅನ್ನೋ ವಿಷಯ ಅವ್ರಿಗೆ ಹೇಳ್ಬೇಡ. ಇಲ್ಲಿ ನಡೆದಿದ್ ವಿಷಯನೂ ಅವ್ರಿಗೆ ಗೊತ್ತಾಗ್ಬಾರ್ದು. ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ನನ್ ವಿಷಯ ನಿನ್ ಗೊತ್ತಲ್ವಾ, ಕಣ್ಣೋರ್ಸ್ಕೋ ಅಂತ ಪದ್ಮ ಕಮಲನಿಗೆ ಹೇಳಿ ಹೊರಗಡೆ ಹೋಗಕ್ ಹೇಳ್ತಾಳೆ. ಇನ್ನು ಕಮಲ ಹೊರಗಡೆ ಬಂದು ತನ್ನ ತಂದೆನ ನೋಡಿ ಅಳ್ತಾ ಹೀಗೆ ಹೇಳ್ತಾಳೆ, ಅಪ್ಪ ಅಪ್ಪ ಅಂತ ಅಳ್ತಾಳೆ. ಅಯ್ಯೋ ನನ್ ಬಂಗಾರ, ಯಾಕಮ್ಮ ಅಳ್ತಾ ಇದೀಯಾ? ನಾವೇನೋ ಮನೆಗ್ ಬರಕ್ ಆಗದೆ ಇದ್ರೆ ನೀನಾದ್ರೂ ಬರ್ಬೋದಿತ್ತಲ್ವಾ? ನಮ್ಮನ್ ನೋಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಅಳ್ತಿದ್ದಾಳ ಅನ್ಸುತ್ತಪ್ಪ. ಹೌದಲ್ಲ ಅಕ್ಕ? ಹೌದು. ನೀನ್ ಹೆಂಗಿದ್ಯೆ? ನಾನ್ ಚೆನ್ನಾಗಿದ್ದೀನಕ್ಕ ಅಂತ ವಿಮಲಾ ಸಮಾಧಾನ ಮಾಡ್ತಾಳೆ.
ಇನ್ನು ಸಂಜೆವರೆಗೂ ಅವರು ಅಲ್ಲೇ ಇರ್ತಾರೆ. ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಕಮಲಾ ವಿಮಲನಿಗೆ ನಡೆದ ಎಲ್ಲಾ ವಿಷಯನೂ ಹೇಳ್ಬೇಕು ಅನ್ಕೋತಾಳೆ. ಆದ್ರೆ ಹೇಳಿದ್ರೆ ಏನಾಗುತ್ತೋ ಅಂತ ಹೆದರ್ಕೊಂಡು ಸುಮ್ನಾಗ್ತಾಳೆ. ಇನ್ನು ಆ ದಿನ ಸಂಜೆ ರಾಮಯ್ಯ, ಸರಿನಮ್ಮ, ನಾವಿನ್ ಹೋಗ್ ಬರ್ತೀವಿ, ಹುಷಾರು, ಆಯ್ತಾ? ಅದಾಯ್ತಕ್ಕ. ಏನಾದ್ರೂ ವಿಶೇಷನಾ? ಅದನ್ ಹೇಳಿದ್ರೆ ಕೇಳ್ಬೇಕನ್ಸ್ತಿದೆ. ಬೇಗ ಅಪ್ಪನ ತಾತ ಮಾಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ವಿಮಲಾ ಹೇಳೋ ಮಾತಿಗೆ ಅವಳು ಅಳ್ತಾ ಇರ್ತಾಳೆ. ಇನ್ನು ಅದನ್ನ ನೋಡಿದ ವಿಮಲಾ ಹೀಗೆ ಹೇಳ್ತಾಳೆ, ಏನಾಯ್ತಕ್ಕ, ಯಾಕೆ ಅಳ್ತಿದ್ಯಾ? ಆ ತರದೇನೂ ಇಲ್ವೇ, ಭಗವಂತ ನನ್ಗ ಆತರ ಅದೃಷ್ಟ ಕೊಟ್ಟಿಲ್ಲ. ಅಯ್ಯೋ, ಏನಾಯ್ತಂತ ನೀನ್ ಹಂಗ್ ಮಾತಾಡ್ತಿದ್ಯಾ? ನಿನ್ಗೆ ಮದ್ವೆ ಆಗಿ ಒಂದ್ 4-5 ತಿಂಗಳಾಗಿದೆ ಅಷ್ಟೇ ಅಲ್ವಾ ಅಕ್ಕ? ಇನ್ನೂ ಟೈಮ್ ಇದೆ, ಮನ್ಸಲ್ಲಿ ಆ ತರದೇನು ಇಟ್ಕೋಬೇಡ ಅಂತ ವಿಮಲಾ ಹೇಳ್ತಾಳೆ. ಅದಕ್ಕೆ ಕಮಲಾನು ಸರಿ ಅಂತಾಳೆ. ಅದಾದ ನಂತರ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಇವತ್ತು ನಿಮ್ ಮನೆಯವ್ರು ಬಂದು ನಮ್ಮನ್ನ ಆಸ್ಪತ್ರೆಗೆ ಹೋಗ್ದೇ ಇರೋಂಗ್ ಮಾಡಿದ್ರು. ನಾಳೆ ಮಾತ್ರ ಖಂಡಿತವಾಗಿ ಹೋಗ್ಲೇಬೇಕು ಅಂತ ಹೇಳಿ ಪದ್ಮ ಒಳಗಡೆ ಹೋಗ್ತಾಳೆ. ಸೊಸೆ ತುಂಬಾ ನೋವು ಪಟ್ಕೋತಾಳೆ. ಇನ್ನು ಇದೆಲ್ಲ ಹೀಗಿರುವಾಗ ವಿಮಲಾ ಮನೇಲಿ ತನ್ನ ಮನ್ಸಲ್ಲಿ ಹೀಗನ್ಕೋತಾಳೆ, ಅಕ್ಕ ಏನೋ ಹೇಳಕ್ ಬರ್ತಿದ್ದಾಳೆ, ಆದ್ರೆ ಅವಳು ಹೇಳ್ತಿಲ್ಲ. ಅವಳ ಕಣ್ಣು ಮುಖ ನೋಡಿದ್ರೇನೆ ನಂಗೆ ಅರ್ಥ ಆಗ್ತಿದೆ. ಏನಾಗಿರುತ್ತೆ? ಅವ್ರತ್ತೆ ಸರಿಯಾಗಿ ನೋಡ್ಕೋತಿಲ್ವಾ? ಏನೋ ತಿಳಿದೇ ಇರೋ ನಿಜ ಇದೆ. ಅದೇನನ್ನೋದ್ ಮಾತ್ರ ಅರ್ಥ ಆಗ್ತಿಲ್ಲ. ಮನಸ್ಸು ಏನೋ ಕೀಡು ಶಂಕಿಸ್ತಿದೆ. ನಾಳೆ ಬೆಳಗ್ಗೆನೆ ಒಂದ್ಸಲ ನಮ್ಮ ಅಕ್ಕ ಹತ್ರ ಹೋಗ್ತೀನಿ ಅಂತ ವಿಮಲಾ ಅನ್ಕೋತಾಳೆ. ಇನ್ನು ಆ ದಿನ ರಾತ್ರಿ ಕಳೆಯುತ್ತೆ. ಆ ಮಾರನೇ ದಿನ ಬೆಳಗ್ಗೆ ಕಮಲಾ ಮನೆ ಮುಂದೆ ಸ್ವಚ್ಛ ಮಾಡ್ತಿರ್ತಾಳೆ. ಆಗ್ಲೇ ವಿಮಲಾ ತುಂಬಾ ಗಡಿಬಿಡಿಯಿಂದ ಅಲ್ಲಿಗೆ ಬರ್ತಾಳೆ. ಅಕ್ಕ, ಅಕ್ಕ, ಏನು ವಿಮಲಾ, ಇಷ್ಟು ಬೆಳಗ್ಗೆ ಎಲ್ಲಿ ಬಂದಿದ್ಯಾ? ಅಪ್ಪ ಆರೋಗ್ಯ ಚೆನ್ನಾಗಿದೆ ಅಲ್ವಾ? ಆರೋಗ್ಯವಾಗೇ ಇದ್ದಾರೆ. ನೀನು ನನ್ಗೇನೋ ಹೇಳ್ಬೇಕು ಅನ್ಕೋತಿದ್ಯಾ, ಅದೇನು? ಆ ತರದ್ದೇನೂ ಇಲ್ವೇ? ನಿನ್ಗ್ಯಾಕ ಆ ತರದ ಅನುಮಾನ? ಅಕ್ಕ, ನಾವಿಬ್ರು ಒಂದ್ ತಾಯಿ ಮಕ್ಳು. ನನ್ಗೆ ನಿನ್ ಬಗ್ಗೆ ಎಲ್ಲ ಚೆನ್ನಾಗ್ ಗೊತ್ತಕ್ಕ. ನಿಜ ಹೇಳಕ್ಕ, ಇಲ್ಲಿರಕ್ ಕಷ್ಟ ಆಗ್ತಿದ್ಯಾ? ಅಯ್ಯೋ, ಆತರ ಏನಿಲ್ಲ. ನಮ್ಮತ್ತೆ ಆಚೆ ಬರ್ತಾಳೇನೋ, ನೀನ್ ಹೋಗೆ. ಬಂದ್ರೆ ಏನಾಗತ್ತಕ್ಕ? ನೀನೆಷ್ಟು ಮುಚ್ಚಿಟ್ರು ನಿನ್ ಕಣ್ ನಿಜ ಹೇಳ್ತಿದೆ. ಎಲ್ಲ ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ ಅಕ್ಕ. ನನ್ಗೆ ಅರ್ಥ ಆಗ್ತಿದೆ. ನಾನ್ ನಿನ್ಗೆ ಅಷ್ಟ್ ಬೇಡ್ದೊಳಾಗ್ಬಿಟ್ನಾ? ಹೇಳಕ್ಕ. ವಿಮಲಾ ಹೀಗ್ ಕೇಳ್ತಿದ್ದ ಹಾಗೆ ಕಮಲಾ ಅಳ್ತಾ ಎಲ್ಲ ವಿಷಯನೂ ಹೇಳ್ತಾಳೆ. ಇನ್ನು ಇದನ್ನೆಲ್ಲ ಕೇಳ್ದಂತ ವಿಮಲನಿಗೆ ತುಂಬಾ ಕೋಪ ಬರುತ್ತೆ. ನಿಮ್ಮತ್ತೆ ಇಂಥವಳ? ಈ ಕಾಲದಲ್ಲೂ ಈ ತರದ್ ಮೂಢನಂಬಿಕೆ ಏನಕ್ಕ? ನಿಮ್ಮತ್ತೆಗೆ ಬುದ್ಧಿ ಬರೋ ತರ ನಾನ್ ಮಾಡ್ತೀನಿ, ನೀನು ನಾನ್ ಹೇಳ್ದಂಗ್ ಮಾಡು ಅಂತ ವಿಮಲಾ ಅವಳ ಕಿವಿಲಿ ಏನೋ ಹೇಳ್ತಾಳೆ. ಬೇಡ ವಿಮಲಾ, ತುಂಬಾ ಸಮಸ್ಯೆ ಬರುತ್ತೆ. ಎಲ್ಲ ನಮ್ ತಲೆ ಮೇಲೇನೆ ಬರುತ್ತೆ. ಅದೇನಾಗಲ್ಲ, ನೀನು ನಮ್ಮನೆಗ್ ಹೋಗು. ಇಲ್ಲಿ ನಡೆದಿದ್ ವಿಷಯ ಅಲ್ಲ, ನೀನು ಅಪ್ಪನ್ಗೇಳು ಅಂತ ವಿಮಲಾ ಹೇಳ್ತಾಳೆ. ಅದಕ್ಕೆ ಕಮಲಾ ಸರಿ ಅಂತ ಹೇಳಿ ಅವರ ತಂದೆ ಹತ್ರಕ್ಕೆ ಹೋಗ್ತಾಳೆ. ಇನ್ನು ಇಲ್ಲಿ ವಿಮಲಾ ಕಮಲಂತರ ನಟನೆ ಮಾಡ್ತಿರ್ತಾಳೆ. ಇನ್ನು ತುಂಬಾ ಸಮಯ ಆಗಿರುತ್ತೆ. ಲೇ ಕಮಲಾ, ಇವತ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದೆ ಅಲ್ವಾ? ಹೋಗೋಣ ಬಾ ಅಂತ ಹೇಳಿ ಕಮಲನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಡಾಕ್ಟರ್ ಅವಳನ್ನ ಪರೀಕ್ಷೆ ಮಾಡಿ ಹೀಗೆ ಹೇಳ್ತಾರೆ, ಇಷ್ಟಕ್ಕೂ ಈಕೆ ಗರ್ಭವತಿ ಅಂತ ಹೇಳಿದ್ದು ಯಾರು? ಗರ್ಭಿಣಿನೂ ಇಲ್ಲ, ಏನೂ ಇಲ್ಲ. ಇನ್ನು ಡಾಕ್ಟರ್ ಈ ರೀತಿ ಹೇಳ್ತಿದ್ದ ಹಾಗೆ ಅತ್ತೆ ತುಂಬಾ ಆಶ್ಚರ್ಯ ಪಡ್ತಾಳೆ. ಅವಳನ್ನ ತಕ್ಷಣಕ್ಕೆ ಮನೆ ಕರ್ಕೊಂಡ್ ಬರ್ತಾಳೆ. ಆಗ ಅತ್ತೆ ಹೀಗೆ ಹೇಳ್ತಾಳೆ, ಲೇ ಸೊಸೆ, ನೀನ್ ಕನ್ಸಿವೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೀನ್ ಯಾಕೆ ಅವತ್ ಹಂಗ ಹೇಳಿದ್ದು? ವಾಂತಿ ಆಗ್ತಿದೆ ಅತ್ತ, ನನ್ಗೆ ಡೇಟ್ಸು ಸರಿಯಾಗಿ ಬರ್ತಿಲ್ಲ, ಅದಕ್ಕೆ ಗರ್ಭವತಿ ಅಂತ ಅನ್ಕೊಂಡೆ. ಹಾ ಆಯ್ತು, ಅದ್ರ ಬಗ್ಗೆ ಮರ್ತೋಗು ಅಂತ ಹೇಳಿ ಅಲ್ಲಿಂದ ನೇರವಾಗಿ ಮಾಟಗಾತಿ ಹತ್ರ ಹೋಗಿ ನಡೆದದ್ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಆ ಮಾಟಗಾತಿ ಹೀಗೆ ಹೇಳ್ತಾಳೆ, ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ನಿನ್ ಸೊಸೆ ಗರ್ಭವತಿ. ನಾನ್ ಹೇಳೋದ್ ಹೇಳ್ದಂಗೆ ನಡೆಯುತ್ತೆ. ಅವಳಿಗುಟ್ಟೋ ಮಗು ಖಚಿತವಾಗಿ ಹೆಣ್ಮಗು. ಆ ಮಾತನ್ನ ಕೇಳಿಸ್ಕೊಂಡ ಪದ್ಮನಿಗೆ ತುಂಬಾ ಕೋಪ ಬರುತ್ತೆ. ನೀನು ದುಡ್ಗೋಸ್ಕರ ಏನಾದ್ರೂ ಮಾಡ್ತಿ ಅನ್ಸುತ್ತೆ. ನಿನ್ನನ್ ನಂಬಿ ನಾನು ಇಲ್ವರ್ಗೂ ಬಂದೆ ನೋಡು. ಅನವಸರವಾಗಿ ನನ್ ಸೊಸೆನ ಏನೇನೋ ಬೈದೆ ಒಡ್ದೆ, ಛೀ ಅಂತ ಅವಳನ್ನ ಬೈತಾ ಪದ್ಮ ಅಲ್ಲಿಂದ ಹೋಗ್ತಾಳೆ. ಹೀಗೆ ಕೆಲವು ತಿಂಗಳುಗಳು ಕಳೆಯುತ್ತೆ. ಮನೇಲಿ ಕಮಲನ್ಗೆ ಹೆರಿಗೆ ನೋವು ಶುರುವಾಗುತ್ತೆ. ಇನ್ನು ಕಮಲನ್ ನೋಡಿದ ತಂದೆ ದೇವರನ್ನ ಬೇಡ್ಕೊಳ್ತಾನೆ. ಸ್ವಾಮಿ, ನಿನ್ನೆ ನಂಬಿದೀವಪ್ಪ, ತಾಯಿ ಮಗು ಕ್ಷೇಮವಾಗಿರ್ಲಿ ಅಂತ ಆಶೀರ್ವಾದ ಮಾಡು ಅಂತ ರಾಮಯ್ಯ ಪ್ರಾರ್ಥನೆ ಮಾಡ್ತಾನೆ. ಆಕೆ ನೋವು ಪಡ್ತಾ ಇರ್ತಾಳೆ. ಅವನು ಆ ಮಾಟಗಾತಿ ಹತ್ರಕ್ಕೆ ಹೋಗಿ ಅವಳನ್ನ ಮನೆ ಕರ್ಕೊಂಡ್ ಬರ್ತಾನೆ. ಆಕೆ ಕಮಲನ್ಗೆ ಹೆರಿಗೆ ಮಾಡಿಸ್ತಾಳೆ. ಹುಟ್ಟಿದ್ದು ಗಂಡು ಮಗು. ಗಂಡು ಮಗುನ ನೋಡಿದ ಮಾಟಗಾತಿ ಹೀಗೆ ಹೇಳ್ತಾಳೆ, ಅರೆ, ನಾನ್ ಮಾಡಿದ್ದು ಸುಳ್ಳಾಯ್ತು, ಇದೇಂಗ್ ಸಾಧ್ಯ ಅಂತ ಅನ್ಕೊಂಡು ಏನು ಗೊತ್ತಿಲ್ದಿರೋ ಹಾಗೆ ಆ ಊರಿಂದಾನೇ ಹೊರಟೋಗ್ತಾಳೆ. ಗಂಡು ಮಗುನ ನೋಡಿದ ಕಮಲಾ ಮತ್ತೆ ಕಮಲನ ತಂದೆ ತುಂಬಾ ಸಂತೋಷ ಪಡ್ತಾರೆ.
ಈ ವಿಷಯನ ರಾಮಯ್ಯ ವಿಮಲನ ಹತ್ರಕ್ಕೆ ಹೋಗಿ ಹೇಳ್ತಾನೆ. ಅವಳು ಕೂಡ ತುಂಬಾ ಸಂತೋಷ ಪಡ್ತಾಳೆ. ಇನ್ನು ಆಗ ಅತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡು ಹೀಗೆ ಹೇಳ್ತಾಳೆ. ಅಯ್ಯೋ ದೇವ್ರೆ, ಎಷ್ಟು ಮೋಸ, ಎಷ್ಟು ಮೋಸ! ಕುಟುಂಬ ಎಲ್ಲ ಸೇರಿ ನಮ್ಮನ್ ಮೋಸ ಮಾಡ್ತೀರಾ? ಇದ್ರಲ್ಲಿ ಮೋಸ ಏನಿದೆ ಅತ್ತೆ? ಆ ಮಂತ್ರಗಾತಿ ಮಾತನ್ನ ನೀವ್ ನಂಬದ್ರಿ, ಆದ್ರೆ ನಡ್ದಿದ್ದೇನು? ಈ ತರದ್ ಮೂಢನಂಬಿಕೆ ನಂಬಾರ್ದು. ಹಂಗಂತ ನೀವ್ ತಿಳ್ಕೊಬೇಕಂತೇನೆ ನಾವ್ ಹಿಂಗ್ ಮಾಡಿದ್ವಿ. ಆದ್ರೂ ಹುಟ್ಟಿದ್ದು ಗಂಡ್ಮಗು ಆದ್ರೇನು, ಹೆಣ್ಮಗು ಆದ್ರೇನು? ದುಡ್ಗೋಸ್ಕರ ಶಿಶುನ ಸಾಯಿಸ್ತೀರಾ? ಹೆಂಗಸರಿಗೆ ಶತ್ರು ಅಂದ್ರೆ ಇದೇ ಅನ್ಸುತ್ತೆ. ಹೆಣ್ಮಗು ಬೇಡ ಅನ್ಕೊಂಡ್ರೆ ಇನ್ನು ಪೀಳಿಗೆ ಎಲ್ಲಿಂದ ಬರುತ್ತತ್ತೆ? ಇಷ್ಟಕ್ಕೂ ಹೆಂಗಸರು ಬೇಡ ಅಂದ್ರೆ ಸೃಷ್ಟಿ ಎಲ್ಲಿಂದ ಬರುತ್ತೆ? ನಿಮ್ಮಮ್ಮನೂ ನೀನು ಬೇಡ ಅನ್ಕೊಂಡಿದ್ರೆ ನೀನು ಅನ್ನೋಳು ಇರ್ತಿದ್ಯಾ? ಇಲ್ಲ ಅಲ್ವಾ ಅತ್ತೆ? ಆ ಮಾತನ್ನ ಕೇಳಿಸ್ಕೊಂಡ ಪದ್ಮನಿಗೆ ಬುದ್ಧಿ ಬರುತ್ತೆ. ನನ್ನಂಗ್ ಕ್ಷಮಿಸಿ ಅಮ್ಮ, ನೀವ್ ಹೇಳೋದ್ ನಿಜಾನೇ. ಹೆಂಗಸ್ರೇ ಇಲ್ಲ ಅಂದ್ರೆ ಸೃಷ್ಟಿನೇ ಇಲ್ಲ. ಏನೋ ದುಡ್ಗೋಸ್ಕರ ಬುದ್ಧಿ ಕೆಟ್ಟು ಹಂಗ್ ಮಾಡ್ದೆ ಅಂತ ನೋವು ಪಟ್ಕೊಳ್ತಾ ಕ್ಷಮಿಸೋದಕ್ಕೆ ಕೇಳ್ತಾಳೆ. ಇನ್ನು ಅದಾದ ನಂತರ ಎಲ್ರು ಒಟ್ಟಾಗಿ ಸೇರ್ಕೊಂಡು ಮಗು ಹುಟ್ಟಿದ ಸಂತೋಷನ ಸಂಭ್ರಮಿಸ್ತಾರೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.